60 ಸಿಗರೇಟಿನ ಬರೀ ಎಕ್ಸ್ಪೆರಿಮೆಂಟ್ ಇದು. ಕೆಲವರು ಚೈನ್ ಸ್ಮೋಕರ್ ಅಂತ ಹೇಳ್ತೀವಿ, ಅವರು 100 ಒಂದೊಂದು ದಿವಸಕ್ಕೆ 100 ಸ್ಮೋಕಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ, 100 ಸಿಗರೇಟ್ಸ್. ಆರೋಗ್ಯವಾಗಿದ್ದಂಥ ಕೆಂಪನೆ ಬೆಣ್ಣೆ ಥರ ಸ್ಮೂತ್ ಆಗಿರೋಂಥ ಶ್ವಾಸಕೋಶ ಈ ರೀತಿ ಸ್ಮೋಕಿಂಗ್ ಮಾಡಿಕೊಂಡು ಹೇಗೆ ಹಾಳು ಮಾಡ್ಕೋತೀವಿ ನಾವು, ಕಪ್ಪಾಗೋಯ್ತು. ಇದರೊಳಗಡೆ ಏನಪ್ಪ ಅಂದರೆ, ನಾವೀಗ ರೋಡ್ ಮಾಡ್ಲಿಕ್ಕೆ ಏನು ಮಾಡ್ತೀವಿ, ಡಾಂಬರ್ ಹಾಕ್ತೀವಲ್ಲ, ಆ ಟಾರ್ ಅಂತ ಹೇಳ್ತಾರೆ, ಆ ಅಂಶ ಒಳಗಡೆ ಕಲೆಕ್ಟ್ ಆಗಿದೆ. ಇದು ನೋಡಿ ಸ್ವಚ್ಛವಾಗಿದ್ದು ಭಗವಂತ ಕೊಟ್ಟಂಥ ಶರೀರ ಆರೋಗ್ಯವಾದಿದ್ದಂತೂ ಶ್ವಾಸನಾಳ ಏರ್ ಪೈಪ್ ಏನಿತ್ತು ಎಷ್ಟು ಚೆನ್ನಾಗಿತ್ತು, ಸ್ವಚ್ಛವಾಗಿತ್ತು, ಶುದ್ಧವಾಗಿತ್ತು. ಅದನ್ನು ನಾವು ಸಿಗರೇಟ್ ಸ್ಮೋಕ್ ಮಾಡಿಕೊಂಡು ಹೇಗೆ ಹಾಳು ಮಾಡ್ಕೊಂಡಿದ್ವಿ ಅಂತ ಕಟ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ನಾವು ಏನಾಗ್ತಿದೆ ಅಂದರೆ ಒಳಗಡೆ ಏನು ನಡೀತೆ ಅಂತ ಅಬ್ಸರ್ವೇಷನ್ ಬರೋಲ್ಲ ನಮಗೆ, ಅದಕ್ಕೆ ನಾವೇನು ಮಾಡ್ತೀವಿ, ಸುಮ್ಮನೆ ಮಾಡ್ತಾ ಇರ್ತೀವಿ. ಸೊ ಅದು ಪರಿಣಾಮ ತುಂಬ ಸಮಸ್ಯೆ ಮಾಡ್ತದೆ. ಆಮೇಲೆ ಹಂತವಾಗಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಎದ್ದ ತಕ್ಷಣ ಕೆಮ್ಮು ಬರುತ್ತೆ, ದಿನಗಳ ಕಳೆದಂತೆ ಮತ್ತೆ ಅಸ್ತಮ ಅಂತ ಹೇಳ್ತಾರೆ, ನಂತರ ಕ್ಯಾನ್ಸರ್ ಅಂತ ಹೇಳ್ತಾರೆ, ಆಪರೇಷನ್ ಅಂತಾರೆ, ಇಲ್ಲ ಕೊನೆಗೆ ಉಸಿರಾಟನೇ ಆಗದೆ ಸಾವು ಕೂಡ ಕಾಣಬೇಕಾಗ್ತದೆ. ಉಸಿರಾಟ ಇಲ್ಲ ಅಂದರೆ ಏನರ್ಥ ಅಂದರೆ, ಆಕ್ಸಿಜನ್ ನಮಗೆ ಬೇಕಾಗ್ತದೆ ಎವ್ರಿಡೇ ನಮ್ಮ ರಕ್ತಕ್ಕೆ, ಆ ಶುದ್ಧೀಕರಣ ಮಾಡಲಿಕ್ಕೆ. ಆಕ್ಸಿಜನ್ ಈ ಸಮಸ್ಯೆ ಆದ ತಕ್ಷಣ ಸಾವು ಕೂಡ ಕಾಣ್ತದೆ ಮನುಷ್ಯ. ಇದು ಯಾಕೆ ಆಗ್ತದೆ ಅಂದರೆ ಸಿಗ್ತಾ ಇಲ್ಲ ದೇಹಕ್ಕೆ ಅಂತ ನೋಡಿ. ಇದು ಕಂಪೇರ್ ಮಾಡಿ ತೋರಿಸ್ತಾ ಇದ್ದಾರೆ. ಇದು ಚೆನ್ನಾಗಿದ್ದಂಥ ಶ್ವಾಸಕೋಶ, ಈ ಕಡೆ ಸ್ಮೋಕಿಂಗ್ ಮಾಡಿದ್ದು ಕಪ್ಪಾಗಿದೆ ನೋಡಿ. ಈ ರೀತಿ ನಾವು ಮಾಡ್ಕೋತೀವಿ. ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಕೊರತೆ ಮಾಡ್ಕೋಬಾರ್ದು. ಓದಿದ್ರಿಂದ, ಶಿಕ್ಷಣದಿಂದ ನಾವು ಜಾಗೃತರಾಗ್ಬೋದು, ನಾಗರಿಕ ಸಮಾಜ ಕಟ್ಟಬೋದು ಅಂತ ಶಿಕ್ಷಣಕ್ಕೆ ಮಹತ್ವ ಕೊಡ್ತಾರೆ. ನೋಡಿದ್ರೆ ಏನಿದೆ ಇದೆ ಅಂದರೆ, ಅದಕ್ಕೆ ಪ್ಯಾಸಿವ್ ಸ್ಮೋಕಿಂಗ್ ಅಂತಾರೆ. ಅವರು ಸ್ಮೋಕ್ ಮಾಡಲ್ಲ, ಬೇರೆಯವ್ರು ಹೊಗೆ ಕುಡಿದ್ರು ಅವರು ಸ್ಮೋಕ್ ಮಾಡ್ದಂಗೆ. ಮುಗೀತು, ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಷ್ಟೊತ್ತು ಮಾಡ್ತೀವಿ ಅಂತ, ಅದಕ್ಕೆ ಬ್ರೇಕೇ ಇಲ್ಲ. ನೋಡಿ, ಯಾರಾದರೂ ಅದನ್ನ ವಿಡಿಯೋ ಮಾಡಾಕಿದ್ರೆ ಹೊಡೆದಾಟ ಮಾಡಿದ್ದು ಕೊಡೋಕೆ ಅಪ್ರಿಷಿಯೇಟ್ ಮಾಡ್ತಾರೆ, ಲೈಕ್ ಕಮೆಂಟ್ ಅಂತ. ಎಂತಹ ಸಮಾಜ ನೋಡಿ. ಹೊರಗಡೆ ದುಃಖಿಗಳಾಗಿದ್ರು ವಿಡಿಯೋ ಫೋಟೋ ಮಾಡುವಾಗ ನಗನಗುತ್ತಾ ವಿಡಿಯೋ ಫೋಟೋ ಮಾಡ್ತಾರೆ, ಫೇಕ್ ಅದು. ಸೊ ಅದು ನೈಜವಾದ ವಿಚಾರ ಅಲ್ಲ. ಮತ್ತೆ ಜೈಲು ಥರ ಬಂದಿಯಾಗ್ಬಿಟ್ಟಿದ್ದಾರೆ ಮೊಬೈಲಲ್ಲಿ ಅಂತ ಹೇಳ್ತಾರೆ. ಇದೊಂದು ದೊಡ್ಡ ಅಡಿಕ್ಷನ್ ಆಗಿದೆ. ಎಷ್ಟೋ ವ್ಯವಹಾರಗಳಲ್ಲಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಮಾಡ್ಕೋತೀವಿ. ಫ್ರಾಡ್ ಅಂತ ಹೇಳ್ತೀವಿ, ಇದಕ್ಕೆ ಸೈಬರ್ ಕ್ರೈಮ್ ಅಂತ ಹೇಳ್ತೇವೆ. ಈ ಸಮಸ್ಯೆಗಳು ಬರ್ತಾ ಇದೆ ಇವಾಗ ಮೊಬೈಲಿಂದಲೇ. ನಾನು ಯಾರು? ಈಗ ಪ್ರಶ್ನೆ ಏನೆಂದರೆ, ಮೆದುಳು ಸಹಿತ ಇರುವ ಶರೀರವು ತನಗೆ ತಾನು ಸಂಪೂರ್ಣವಾಗಿದೆಯೇ? ಶರೀರದ ವಿಭಿನ್ನ ಅಂಗಗಳನ್ನು ಯಾರು ನಡೆಸುತ್ತಾರೆ? ಮೆದುಳಿಗೆ ಬರುವ ಸಂಕೇತಗಳನ್ನು ಯಾರು ನಿರ್ಧರಿಸುತ್ತಾರೆ? ಶರೀರವು ಕೇವಲ ಜೈವಿಕ ಕ್ರಿಯೆಗಳು ನಡೆಯುತ್ತಿರುವ ವಿಭಿನ್ನ ಜೀವಕೋಶಗಳ ಸಮೂಹ ಮಾತ್ರವೇ. ನರಲೋಹದ ಸಂಚಾಲನೆ, ಕಿಣ್ವಗಳು ಮತ್ತು ಹಾರ್ಮೋನ್ಸ್ಗಳ ಸ್ರವಿಸುವಿಕೆ, ರಕ್ತ ಸಂಚಾರ, ಶ್ವಾಸಕ್ರಿಯೆ, ಜೀರ್ಣಕ್ರಿಯೆ ಇತ್ಯಾದಿ ಶರೀರದ ಕ್ರಿಯೆಗಳನ್ನು ಮರಣದವರೆಗೂ ಸುವ್ಯವಸ್ಥಿತವಾಗಿ ಯಾರು ನಡೆಸಿಕೊಂಡು ಹೋಗುತ್ತಾರೆ ಎಂದು ಕರೆಯಲಾಗುತ್ತದೆ. ಆದರೆ ಆತ್ಮವು ಅಜರ, ಅಮರ, ಅವಿನಾಶಿಯಾಗಿದೆ. ಅದು ಸದೈವ ಜೀವಿತವಿರುತ್ತದೆ. ಆತ್ಮವನ್ನೇ ಪ್ರಾಣವೆಂದು ಕರೆಯುತ್ತಾರೆ. ಆತ್ಮವೇ ಪ್ರಾಣ ಶಕ್ತಿಯಾಗಿದೆ. ನಾನು ಆತ್ಮನೇ ವಿಚಾರ ಮಾಡುತ್ತೇನೆ, ನಾನು ಆತ್ಮನೇ ನಿರ್ಣಯ ತೆಗೆದುಕೊಳ್ಳುತ್ತೇನೆ ಮತ್ತು ದೇಹದ ಮೂಲಕ ತಿಳಿದು ತಿಳಿಯದೆ ಮಾಡಿದ ಎಲ್ಲ ಕರ್ಮಗಳಿಗೆ ನಾನೇ ಜವಾಬ್ದಾರನಾಗಿದ್ದೇನೆ. ನಾನು ಆತ್ಮನಲ್ಲಿಯೇ ಎಲ್ಲ ಸಂಸ್ಕಾರಗಳು ಸಮಾವೇಶವಾಗಿವೆ. ನನ್ನಲ್ಲಿಯೇ ನೆನಪುಗಳು ತುಂಬಿವೆ. ಹೌದು, ನಾನೇ ಆತ್ಮನಾಗಿದ್ದೇನೆ. ಆತ್ಮವೇ ನಾನಾಗಿದ್ದೇನೆ. ಇದರ ಬದಲಾಗಿ ನಾನು ಆತ್ಮ, ಈ ಶರೀರದ ಮಾಲೀಕನಾಗಿದ್ದೇನೆ ಎಂದು ಹೇಳುವುದು ಸೂಕ್ತ. ಸಾಮಾನ್ಯವಾಗಿ ನಾವು ನನ್ನ ಆತ್ಮ, ನಿನ್ನ ಆತ್ಮ ಎಂದು ಹೇಳುತ್ತೇವೆ. ಏನಿದ್ರ ಅರ್ಥ ನೋಡಿ. ಇವಾಗ ನಿಮಗೆ ಒಂದೊಂದಾಗಿ ವಿಚಾರ ಮಾಡ್ತಾ ಹೋಗೋಣ. ಇದರ ಅರ್ಥನ ನಿಮಗೆ ಹೇಳ್ತೇನೆ. ಲೀಡ್ ಇಂಡಿಯಾ ಅಂದರೆ ಭಾರತವನ್ನು ಮುನ್ನಡೆಸುವುದು ಅಂತ. ದ ಸರ್ಚ್ ಈಸ್ ಆನ್. ನಾವೀಗ ಅದೇ ಹುಡುಕಾಟ ಮಾಡ್ತಾ ನಿಮ್ಮ ಸ್ಕೂಲ್ಗೂ ಬಂದಿದ್ದೀವಿ. ಯಾರು ಇಂದಿನ ಮಕ್ಕಳೇ? ಪ್ರಜೆಗಳಂದ್ರೆ ಯಾರು?
ನಾವೆಲ್ಲ ಸೇರಿ ದೇಶ ಆಗಿದೆ ಅಲ್ವಾ. ನಾನು, ನೀವು ಎಲ್ಲರೂ, ಸಮಾಜ ದೇಶ ಅಂದರೆ ಹೆಂಗಾಗ್ತದೆ? ನಾವೆಲ್ಲರೂ ಸೇರಿ ಆಗೋದಲ್ವಾ. ನಾವೆಲ್ಲರೂ ಸೇರಿನೇ ಮತ್ತೆ ನಾವು ದೇಶನ ನಂಬರ್ 1 ಮಾಡ್ಕೋಬೇಕು, ಸುರಕ್ಷಿತ ಮಾಡ್ಕೋಬೇಕು. ಯಾವ ರೀತಿ? ನಮ್ಮನ್ನು ನಾವು ಬದಲು ಮಾಡ್ಕೊಳ್ಳೋದ್ರಿಂದ ಆಗ್ತದೆ. ಬೇರೆ ಸಮಾಜ ಬದಲಾದರೆ ನಾನು ಬದಲಾಗ್ತೀನಿ ಅಲ್ಲ, ನಾನು ಬದಲಾದರೆ ಜಗತ್ತೇ ಬದಲಾಗ್ತದೆ, ಸಮಾಜ ಅಲ್ಲ. ನಾನು ಹೇಳಿದಾಗ ಹೇಳ್ತಾ ಹೋಗಿ. ನಶಾಮುಕ್ತ ಭಾರತ ಅಭಿಯಾನದ ಪ್ರತಿಜ್ಞೆ. ಇಂದು ನಾವು ಒಗ್ಗಟ್ಟಾಗಿ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಸ್ವಯಂ ನಾನಲ್ಲದೆ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿಯನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ಒಂದೇ ಮಾತರಂ. ಓಂ ಶಾಂತಿ. ಓಂ. ಇಲ್ಲಿವರೆಗೂ ಸುದೀರ್ಘವಾದ 1 ತಾಸು ಈ ಕಾರ್ಯಕ್ರಮವನ್ನು ಜಗದೀಶ್ ಸರ್ ಟೀಮ್ ಅವರು ನಡೆಸ್ಕೊಟ್ಟಿದ್ದಾರೆ. ಇಂಥ ಕಾರ್ಯಕ್ರಮ ಹೆಚ್ಚು ನಮ್ಮ ಶಾಲೆಗಳಿಗೆ ಬೇಕು. ಏಕೆಂದರೆ ನಾವು ಪ್ರತಿದಿನ ಈ ಟೆಕ್ನಾಲಜಿ ಹಿಂದೆನೇ ಓಡ್ತಾ ಇದ್ದೀವಿ. ಬೆಳಿಗ್ಗೆ ಎದ್ರೆ ಇಂಟರ್ನೆಟ್ಟು, ಮೊಬೈಲ್ಸು, ವರ್ಕಿಂಗು, ಅಸೈನ್ಮೆಂಟು, ಪ್ರಾಜೆಕ್ಟ್, ಇದು ಭಾಳ ಉಪಯುಕ್ತವಾದಂಥ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಇಂದು ನಡೆದಿದೆ. ಇವತ್ತು ಮಕ್ಕಳಿಗೆ ತಾಳ್ಮೆ ಅನ್ನೋದೇ ಕಡಿಮೆ ಆಗ್ತಿದೆ. ತಾಳ್ಮೆ, ಸಹನೆನೇ ಇಲ್ಲ. ಒಂದು ಮಗುಗೆ ಒಂದು ರಿಮೋಟ್ ಕೊಟ್ಟು ಟಿ ವಿ ಮುಂದೆ ಕೂರಿಸಿದ್ರೆ 10 ನಿಮಿಷದ ಮೇಲೆ ಒಂದೇ ಚಾನಲ್ ನೋಡಲ್ಲ. 2 ನಿಮಿಷಕ್ಕೊಂದ್ಸಲ ಒಂದು ಚಾನಲ್ ಚೇಂಜ್ ಮಾಡ್ತಾ ಹೋಗ್ತಾರೆ. ಅಂಥದ್ರಲ್ಲಿ ಒಬ್ಬ ಟೀಚರ್ 40 ನಿಮಿಷ ನನ್ನ ಮಾತು ಕೇಳಬೇಕಂತ ನಿಲ್ತಾರಲ್ಲ, ಅದು ಭಾಳ ದೊಡ್ಡ ಚಾಲೆಂಜು ಟೀಚರ್ಸ್ಗೆ. ಆ 40 ನಿಮಿಷನೂ ಅವ್ರ ಕಡೆ ಮುಖ ಮಾಡಿ ಅವ್ರ ಕಾನ್ಸಂಟ್ರೇಷನ್ ಇಟ್ಟು ಪಾಠ ಮಾಡಿದ್ರಂದ್ರೆ ಟೀಚರ್ ಅಲ್ಲಿ ಗೆದ್ದರು ಅಂತ. ಅದು ಬಹಳ ದೊಡ್ಡ ನಮಗೆ ಚಾಲೆಂಜ್ ಆಗಿದೆ. ತಾಳ್ಮೆ ಎಷ್ಟು ಕಡಿಮೆ ಆಗಿದೆ ಅಂದರೆ 5 ನಿಮಿಷ ವೀಡಿಯೋಗಳು ಬರ್ತಿತ್ತು ಹಿಂದೆ, ಯಾವ್ದಾದ್ರು ಒಂದು ಸ್ಟೋರಿ ಅಂತ. ತಾಳ್ಮೆ ಇಲ್ಲ ಅಂತೇಳಿ ಮೊಬೈಲ್ ಕಂಪ್ನಿಯವ್ರು ಏನು ಮಾಡಿದ್ದಾರೆ, ಶಾರ್ಟ್ಸ್ ಮಾಡಿಬಿಟ್ಟಿದ್ದಾರೆ. ರೀಲ್ಸ್ 15 ಸೆಕೆಂಡ್ 20 ಸೆಕೆಂಡ್ ಶಾರ್ಟ್ಸ್, ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಈ ವ್ಯಸನ ಮುಕ್ತ ಭಾರತ, ನಶಾಮುಕ್ತ ಭಾರತ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಮ್ಮ ಶಾಲೆಯಲ್ಲಿ ನಡೆಸ್ಕೊಟ್ಟಿದ್ದಾರೆ. ಇದು ಆಧ್ಯಾತ್ಮಿಕವಾಗಿ ಆತ್ಮ, ಪರಮಾತ್ಮ, ಅದನ್ನು ನೀವಿನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೋಬೇಕು. ನೀವು ಪರಮಾತ್ಮ ಅಂದರೆ ಯಾರು ಅಂದರೆ, ಇನ್ನೂ ಎಷ್ಟೊಂದು ಜನ ಪುನೀತ್ ಸರ್ ಅವರು ಹೀರೋ ಮಾಡೋರಲ್ಲ, ಅದು ಪರಮಾತ್ಮ. ನೀವು ಅಲ್ಲಿಂದ ದಾಟಿ ಆತ್ಮ, ಪರಮಾತ್ಮ, ಮತ್ತು ನಿಮ್ಮಲ್ಲಿ ಅವರೊಂದು ಮೆಡಿಟೇಷನ್ ಮಾಡಿಸಿದ್ದು, ಮತ್ತು ನೀವು ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಒಂದು ಕಮಿಟ್ಮೆಂಟು, ರಾತ್ರಿ ಒಂದು ಸಬ್ಮಿಷನ್ನು, ಇದನ್ನೆಲ್ಲ ಮಾಡಿದ್ರೆ ಮಕ್ಕಳೇ ನೀವು ಬಹಳ ಚೆನ್ನಾಗಿ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೋಬೋದು. ಅವ್ರು ಮಾಡ್ತಿಲ್ಲ, ಇವ್ರು ಮಾಡ್ತಿಲ್ಲ ಅನ್ನೋದು ಬೇಡ. ನಿಮ್ಮ ಜೀವನ ನಿಮ್ಮ ಕೈಲಿದೆ. ನೀವು ಹೇಗೆ ರೂಪಿಸ್ಕೋತಿರೋ ಹಾಗೆ ರೂಪಿಸ್ಕೋಬೋದು ಅಂತ ಹೇಳ್ತಾ, ಇಡೀ ತಂಡಕ್ಕೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತೇನೆ. ಬ್ರಹ್ಮಕುಮಾರಿ ಆಶ್ರಮದ್ದು ಸುಮಾರು ನಾನು ಓದ್ತಿದ್ದಾಗಿಂದ ತುಂಬ ಪರಿಚಯ ಇದೆ. ಇದು ನನ್ನ ಗೆಳತಿಯ ತಾತ ಬ್ರಹ್ಮಕುಮಾರಿ ಆಶ್ರಮದ ಸದಸ್ಯರಾಗಿ ಯಾವಾಗಲೂ ಹೋಗ್ತಾಯಿದ್ರು. ಅಲ್ಲಿ ಆ ಶಾಂತಿ ಮಂತ್ರದೊಂದಿಗೆ ನಮ್ಮ ಬದುಕನ್ನು ರೂಪಿಸುವ, ಅದು ಒಳ್ಳೆ ತನದಲ್ಲಿ ತಗೊಂಡೋಗುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅವರು. ಮತ್ತು ನನ್ನ ಕಲಿಗೂ ವೆಂಕಟೇಶ್ ಸರ್ ಅಂತ CRP ಆಗಿದ್ದರು. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಅವರು ನಿರಂತರವಾಗಿ ಅವ್ರ ಮಿಸ್ಸಸ್ಸಿಗೆ ಬಂದಿದ್ದಾರೆ. ಅವರು ಸಹ ಇದರ ಒಂದು ಸಂಬಂಧವನ್ನು ಇಟ್ಕೊಂಡು ನನ್ನನ್ನೂ ಸಹ ಆಹ್ವಾನಿಸಿದ್ರು. ಅವರು ಕೆಲವು ಒತ್ತಡಗಳಿಂದ ನಾನು ಹೋಗೋಕ್ಕಾಗಲಿಲ್ಲ. ಆದರೆ ಅದು ಬೇಗ ಆ ಕೃಪೆ ಸಿಕ್ಕಿ ನಾನು ಸಹ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳೋ ಹಾಗೆ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಇವರು ಇವತ್ತು ನಿಮಗೆ ಹೇಳಿಕೊಟ್ಟ ಈ ಎಲ್ಲ ಒಂದು ವಿಷಯಗಳನ್ನು, ಮತ್ತು ಧ್ಯಾನ ಭಾಳ ಮುಖ್ಯ ಮಕ್ಕಳ. ನಮ್ಮಲ್ಲಿ ಈಗ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂದರೆ, ನಾನು ನಿಮ್ಮನ್ನಲ್ಲಿ ಎಷ್ಟೋ ಅಬ್ಸರ್ವ್ ಮಾಡಿದ್ದೀನಿ, ಆ್ಯಂಗ್ಸೈಟಿ ಎಲ್ಲ ಇರ್ತದೆ. ಅದನ್ನೆಲ್ಲ ನಿವಾರಣೆ ಮಾಡ್ಕೋಬೇಕು ಅಂದರೆ ಈ ಒಂದು ಧ್ಯಾನವನ್ನು ಪ್ರತಿದಿನ ಮಾಡ್ತಾ ಹೋಗಿ, ಬೇಗ ಎದ್ದು ಇದನ್ನು ಮಾಡಿ, ಇದನ್ನು ಕಲ್ತ್ಕೊಂಡು ನಮ್ಮ ಜೀವನನ ಸುಗಮವಾಗಿ ತಗೊಂಡು ಹೋಗುವಂಗೆ
ಮಾಡ್ಕೊಳ್ಳಿ. ಇವರ ಆಶಯ ಮತ್ತು ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನು ನಿರ್ಮಾಣ ಮಾಡುವ ಇವರ ಆಸಕ್ತಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ, ಮತ್ತು ಈ ದಿನ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥ ಈ ಬ್ರಹ್ಮಕುಮಾರಿ ಈಶ್ವರೀಯ ಆಶ್ರಮದ ಈ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.